ಯತ್ಸಾಂಖ್ಯೈಃ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ ಅನ್ನುವ ಮಾತಿನಲ್ಲಿ ಜ್ಞಾನದ ದಾರಿಯಲ್ಲಿ ಸಾಗುವವನಿಗೂ ಕರ್ಮದ ದಾರಿಯಲ್ಲಿ ಸಾಗುವವನಿಗೂ ಫಲ ವ್ಯತ್ಯಾಸ ಇಲ್ಲ. ಇಬ್ಬರಿಗೂ ಫಲ ಒಂದೇ. ಫಲ ವ್ಯತ್ಯಾಸ ಅಂತ ಇದ್ದಿದ್ರೆ ಅದರಲ್ಲಿ ಒಂದು ಹಿರಿದು ಇನ್ನೊಂದು ಕಿರಿದು, ಒಂದು ಬೇಕು ಇನ್ನೊಂದು ಬೇಡ, ಒಂದು ಅರ್ಥ ಒಂದು ಅನರ್ಥ ಅಂತೆಲ್ಲ ನಾವು ವಿಭಾಗ ಮಾಡಬಹುದಿತ್ತು. ಆದರೆ ಅದರಲ್ಲಿ ವಿಭಾಗಕ್ಕೆ ಅವಕಾಶ ಇರುವಂತಹ ಯಾವುದೇ ಸಂದರ್ಭಗಳಿಲ್ಲ. ಎರಡಕ್ಕೂ ಫಲ ಒಂದೇ. ಅದರ ಜೊತೆಗೆ ಎರಡರಲ್ಲೂ ಸಮಾನವಾದ ಗುಣ ಇದೆ. ಆದ್ರಿಂದಾಗಿ ಮನುಷ್ಯ ಯಾವ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳುವುದು ಅಂತ ಸಂದೇಹಗ್ರಸ್ತವಾಗಬೇಕಾದ ಅಗತ್ಯ ಇಲ್ಲ ಅಂತ ಕೃಷ್ಣ ಜ್ಞಾನದ ಕರ್ಮದ ದಾರಿಗಳೆರಡೂ ಕೂಡ ಒಂದೇ ಗುರಿಯನ್ನು ಹೊಂದಿದೆ. ಎರಡಕ್ಕೂ ಭಗವಂತನ ಸಾಮೀಪ್ಯ ಅನ್ನುವ ಫಲ ಇದ್ದೇ ಇದೆ. ಅವನೇ ಪಂಡಿತ ಆಗ್ತಾನೆ, ಅವನೇ ಜ್ಞಾನವಂತ ಅಂತ ಆಗ್ತಾನೆ. ಇದರ ಎರಡರಲ್ಲೂ ಸಮಾನವಾದ ಫಲವನ್ನ ಪಡೀತಾನೆ ಸಾಧಕ ಅಂತ ತಿಳಿದವನು ಅವನು ನಿಜವಾದ ಪಂಡಿತ ಆಗ್ತಾನೆ ಅಂತ ಹಿಂದೆ ಮಾತು ಬಂತು. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮಣಚರೇಣಾಧಿಗಚ್ಚತಿ. ಈ ಪದ್ಯ ಮತ್ತೆ ತುಂಬಾ ವಿಚಿತ್ರವಾದ ಕೆಲವು ಸಂಗತಿಗಳನ್ನು ಈ ಪದ್ಯ ಹೇಳುತ್ತೆ. ಯಾಕಂದ್ರೆ ಆರಂಭದಲ್ಲಿ ಸನ್ಯಾಸದ ಬಗ್ಗೆ ಮಾತಾಡ್ತಾ, ಸನ್ಯಾಸ ಮತ್ತು ಕರ್ಮಯೋಗದ ಬಗ್ಗೆ ಮಾತಾಡ್ತಾ ಎರಡೂ ನಿಶ್ರೇಯಸಕರವು ಅಂತ ಹೇಳಿದ್ರು. ಆಗ್ಲೇ ಅದು ಅರ್ಥ ಆಗ್ಬೇಕಿತ್ತು. ಆದ್ರೂ ಕೆಲವರು ಮತ್ತೆ ಪ್ರಶ್ನೆ ಮಾಡುತ್ತಾ ಬಂದದ್ರಿಂದ ಕೃಷ್ಣ ಮತ್ತು ಸ್ಪಷ್ಟವಾಗಿ ಸಾಂಖ್ಯರಿಂದ ಯಾವ ಸ್ಥಾನವನ್ನ ಪಡೆಯಲಾಗುತ್ತೋ ಅದೇ ಸ್ಥಾನವನ್ನ ಕರ್ಮಯೋಗದ ಮಂದಿಯೂ ಕೂಡ ಪಡೀತಾರೆ. ಸಾಂಖ್ಯದ ಭಾಗವಾಗಿ ಸನ್ಯಾಸವೂ ಕೂಡ ಬಂದಿತ್ತು. ಸನ್ಯಾಸ ಮತ್ತು ಕರ್ಮಯೋಗದ ನಡುವೆ ಮತ್ತೊಂದು ಜಿಜ್ಞಾಸೆ ಹುಟ್ಟಿದಾಗ ದೇಶ ವ್ಯಾಮೋಹಗಳಿಂದ ದೂರವಾದ ಬದುಕು ಅನ್ನೋದು ಸನ್ಯಾಸ ಅನಿಸತ್ತೆ. ಅದು ಸೇರಿ ಕರ್ಮಯೋಗವಾದಾಗ ಕರ್ಮಯೋಗ ಅನ್ನೋದು ವಿಶಿಷ್ಟವಾಗುತ್ತೆ. ಹೊರತು ಯತ್ಯಾಶ್ರಮದ ಬಗ್ಗೆ ಇಲ್ಲಿ ಮಾತೇ ಆಗಲಿಲ್ಲ. ಎಲ್ಲರೂ ಇಲ್ಲಿ ಯತ್ಯಾಶ್ರಮ ಇಟ್ಟುಕೊಂಡೇ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರಿಂದ ಅವರಿಗೆ ಈ ಕರ್ಮಯೋಗ ವಿಶಿಷ್ಟತೆ ಅನ್ನೋದನ್ನ ಅರ್ಥ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಏನೇನೋ ಕಷ್ಟಪಡುವಂತಹ ಸ್ಥಿತಿಯನ್ನು ನಾವು ನೋಡುತ್ತೇವೆ. ಅವರಿಗೆ ಅತ್ಯಂತ ಸರಳವಾಗಿ ಹೇಳಬಹುದಾದದನ್ನ ದ್ರಾವಿಡ ಪ್ರಾಣಾಯಾಮ ಮಾಡಿ ಹೇಳಬೇಕಾದ ಪ್ರಸಂಗ ಬರುತ್ತೆ. ಏನೇನೋ ಅರ್ಥ ಮಾಡ್ತಾರೆ, ಏನೇನೋ ಶಬ್ದಗಳನ್ನ ಕುಣಿದಾಡಿಸ್ತಾರೆ. ಆದ್ರಿಂದಾಗಿ ಇಲ್ಲಿ ಜಡಕರ್ಮಠರು ತುಂಬಾ ಹೀನ ಸ್ಥಿತಿ ಅಂತ ಹೇಳಿದ್ದು ಹೌದು. ಕರ್ಮಯೋಗ ಅಂದ್ರೆ ಈ ಅರ್ಥ ತಿಳಿಯದೆ ಕರ್ಮ ಮಾಡುವಂತಹ, ತಿಳಿಯದೆ ಅದರ ಹಿನ್ನೆಲೆ ಅರಿಯದೆ ಕೆಲಸ ಮಾಡುವಂತಹ ಜಡಕರ್ಮಠರು ಮಾತ್ರ ಈ ಕರ್ಮ ಅನ್ನೋದು ಅಕಸ್ಮಾತ್ ಹಿಂದೆ ಹೇಳಿದಲ್ವಾ, ದೂರೇಣ ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಅಂತ ಹೇಳಿದಲ್ವಾ, ಆ ಕರ್ಮದ ಬಗ್ಗೆ ಅಲ್ಲಿ ಹೇಳಿದ್ದು. ತಿಳಿಯದೆ ಮಾಡುವ ಜಡ ಕರ್ಮ ಏನಿದೆ ಅದು ಕರ್ಮಯೋಗ ಅನ್ನೋದು ಅಕಸ್ಮಾತ್ ಹೀನ ಅಂತ ಅನ್ನಿಸಿ ಏನಾದ್ರೂ ಮಾತು ಬಂದಿದ್ರೆ ಅದಕ್ಕೆ ಅರ್ಥ ಇದೆ. ಆದ್ರೆ ಇಲ್ಲಿ ಕೃಷ್ಣ ಹೇಳಿದ ಕರ್ಮಯೋಗ, ಕೃಷ್ಣ ಹೇಳಿದ ಜ್ಞಾನಯೋಗ ಎರಡೂ ಕೂಡ ಭಗವಂತನ ಹತ್ತಿರಕ್ಕೆ ತಲುಪಿಸುವ ದಾರಿಯೇ ಆಗಿದೆ. ಜ್ಞಾನಯೋಗದಲ್ಲಿ ಯೋಗ್ಯತೆ ಕಮ್ಮಿ ಇರುವಂತಹ ಜೀವನಿಗಿಂತ ಕರ್ಮಯೋಗದಲ್ಲಿ ಹೆಚ್ಚಿನ ಯೋಗ್ಯತೆ ಇದ್ದ ವ್ಯಕ್ತಿ ಸಾಧನೆ ಮಾಡಿ ಸುಖವನ್ನ, ಅಂದ್ರೆ ಹೋಲಿಸುವುದಾದ್ರೆ ಅಲ್ಲಿ ಹೋಲಿಕೆ ಇಲ್ಲ, ಅವನು ಹೆಚ್ಚಿನ ಪುಣ್ಯವನ್ನು ಸಂಪಾದಿಸಿರ್ತಾನೆ, ಹೆಚ್ಚಿನ ಆನಂದದ ಭೋಗವನ್ನು ಅನುಭವಿಸ್ತಾನೆ.
ಇಲ್ಲಿ ಜ್ಞಾನಯೋಗ ಕರ್ಮಯೋಗ ಶ್ರೇಷ್ಠ ಏನು ಮಾತಿಲ್ಲ. ಅವನ ಪೂರ್ಣತೆಯನ್ನು ಅವನು ಪಡೆದಿದ್ದಾನೆ, ಇವನ ಪೂರ್ಣತೆಯನ್ನು ಇವನು ಪಡೆದಿದ್ದಾನೆ. ದಾರಿಯಲ್ಲಿ ದೊಡ್ಡದು ಚಿಕ್ಕದು ಅಂತಿಲ್ಲ, ಫಲ ಒಂದೇ. ಆದ್ರಿಂದ ಬರುವ ದಾರಿ ಸ್ವಲ್ಪ ಕಡಿದಾಗಿರ್ಬಹುದು, ಆದರೆ ಬಂದು ಸೇರಿದ ಜಾಗ ನೋಡಿದ ಮೇಲೆ ಆ ದಾರಿ, ಅಯ್ಯೋ ನಮ್ಗೆ ಮಾತ್ರ ಆ ಕಷ್ಟದ ದಾರಿಯಲ್ಲಿ ಕರ್ಕೊಂಡ್ಬಂದ್ರು, ಇವರಿಗೆಲ್ಲ ಸುಲಭದ ದಾರಿ ಹೇಳಿದ್ರು ಅಂತ ಯಾರಾದ್ರೂ ಮಾತಾಡ್ತಾನೆ ಅಂದ್ರೆ ಬಂದು ಸೇರಿದ್ದನ್ನೇ ಅವನು ಅನುಭವಿಸದ ಮೂರ್ಖನಿಗೆ ಆ ಜಾಗಕ್ಕೆ ತಂದಿಟ್ಟದ್ದೇ ವ್ಯರ್ಥ ಆಗುತ್ತೆ. ಆದ್ರಿಂದ ಅರಿವು ಆ ತೊಡರನ್ನೆಲ್ಲ ಪರಿಹರಿಸ್ಲಿಕ್ಕೋಸ್ಕರನೇ ಕರ್ಮಯೋಗಿಯು ಕೂಡ ಜ್ಞಾನದ ಸಂಪರ್ಕವನ್ನು ಹೊಂದಿರ್ತಾನೆ ಅಂತ ಹೇಳಿದ್ದು. ಸನ್ಯಾಸಸ್ತು ಮಹಾಬಾಹೋ ಉದ್ದನೆಯ ತೋಳಿನಿಂದ ಅಗಾಧವಾದ ಪ್ರಯತ್ನ ಮಾಡುವುದರಲ್ಲಿ ಪರಿಣಿತನೇ. ಸನ್ಯಾಸವಂತೂ ದುಃಖದಾಯಕ. ಸನ್ಯಾಸಸ್ತು ದುಃಖಂ ಆಪ್ತುಂ, ಯಾವಾಗ ಅಯೋಗತಃ, ಮೋಕ್ಷೋಪಾಯದ ಸಂಪರ್ಕ ಇಲ್ಲದೆ ಇರುವ ಸನ್ಯಾಸ ಸುಮ್ಮನೆ ಕಾವಿಶಾಟಿ ಉಟ್ಕೊಳ್ತಾರೆ, ಕಷ್ಟಪಟ್ಟು ವ್ರತಾದಿಗಳನ್ನು ಮಾಡ್ತಾರೆ, ತಿಳುವಳಿಕೆ ಇರಲ್ಲ. ಅಯೋಗತಃ ಸನ್ಯಾಸಸ್ತು ದುಃಖಂ. ಸನ್ಯಾಸಕ್ಕೆ ಒಂದು ಕಡೆ ಬಹಳ ಮರ್ಯಾದೆ ಕೊಟ್ಟು ಹಿಂದೆ ಹೇಳಿದ್ರು. ಈಗ ಕೃಷ್ಣ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಬರೀ ಅದಕ್ಕೆ ಸನ್ಯಾಸಸ್ತು ಈತಷ್ಟ ಸನ್ಯಾಸಾದ್ ಯೋಗೋ ವರಹ ಇತ್ಯಾಹ. ಯಾಕೆ ಕರ್ಮಯೋಗ ಶ್ರೇಷ್ಠ? ಸನ್ಯಾಸಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಮಾತು ಬಂತಲ್ಲ, ಅದನ್ನ ಕೃಷ್ಣ ಇಲ್ಲಿ ಮತ್ತೆ ಬಿಡಿಸಿ ಹೇಳಿದ್ದಾನೆ. ಸನ್ಯಾಸಕ್ಕಿಂತ ಯೋಗ ಮಿಗಿಲು ಅಂತರೋದಕ್ಕೆ ಹಿಂದೆ ಒಂದೆರಡು ಕಾರಣಗಳನ್ನು ಕೊಟ್ಟರು. ಇದು ದುಃಖವನ್ನೇ ತಂದುಕೊಡುತ್ತೆ ಹೊರತು ಸುಖವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ಶ್ರಮಯವಹಿ ಕೇವಲ, ಒದ್ದಾಟಪಟ್ಟು ಕರ್ಮ ಜಡ ಆದಾಗ್ಲೂ. ಸನ್ಯಾಸ ಅಂದ್ರೆ ನಿತ್ಯಾಶ್ರಮ ಅಂತ ಮಾತ್ರ ಅಲ್ಲ, ತುಂಬಾ ನಿಗ್ರಹದಿಂದ ಬದುಕುವಂಥದ್ದು. ಆದ್ರೆ ಆ ನಿಗ್ರಹದ ಉದ್ದೇಶ ಗೊತ್ತಿಲ್ಲ, ಕೇವಲ ಸನ್ಯಾಸಕ್ಕೆ ಕಟ್ಟು ಬಿದ್ದಿದ್ದೇನೆ, ಸನ್ಯಾಸಕ್ಕೆ ನಾನು ಒಗ್ಗಿ ಇರಬೇಕು ಅಂತ ಅಷ್ಟೇ ಯೋಚನೆ ಮಾಡಿಕೊಂಡು ಅದರ ಪೂರ್ಣತೆಯನ್ನ ಅವನು ಅನುಭವಿಸ್ಲಿಲ್ಲ ಅಂತಂದ್ರೆ ಆಗ ಅದು ಅವನಿಗೆ ದುಃಖಕ್ಕೆ ಕಾರಣವಾಗುತ್ತೆ. ಯೋಗವಿಲ್ಲದಿದ್ದರೆ ಸನ್ಯಾಸವು ದುಃಖದಾಯಕವಾಗುತ್ತದೆ. ಯೋಗಯುಕ್ತೋ ಮುನಿರ್ಬ್ರಹ್ಮ, ಯೋಗಯುಕ್ತ ಮುನಿ ನಚಿರೇಣ ಬ್ರಹ್ಮ ಅಧಿಗಚ್ಚತಿ. ಇಲ್ಲಿ ಯಾವ ಭಾಷ್ಯವೂ ಇಲ್ಲದೆ ಅರ್ಥ ಮಾಡಿದ್ರೂ ಸರಳವಾಗಿದೆ. ಆದರೂ ಕೆಲವರಿಗೆ ಅರ್ಥ ಆಗಿಲ್ಲ, ಯಾಕಂದ್ರೆ ಅವರು ಒಪ್ಪಿಕೊಂಡ ಕೆಲವು ವಿಷಯಗಳನ್ನ ಪ್ರತಿಪಾದಿಸುವುದು ಕಷ್ಟವಾಗುತ್ತೆ ಎಂದಾಗ ಕುಸ್ತಿಗಳು ಶುರುವಾಗುತ್ತೆ. ಕುಸ್ತಿಯ ಹಿನ್ನೆಲೆಯನ್ನು ಮತ್ತೆ ನೋಡೋಣ. ಯೋಗದಿಂದೊಡಗೂಡಿದ ಉಪಾಯ ಅಂದ್ರೆ ಮೋಕ್ಷೋಪಾಯ, ಅರಿವಿನಿಂದ ಕೂಡಿದ ಮೋಕ್ಷೋಪಾಯದಿಂದ ಕೂಡಿದ ಸನ್ಯಾಸಿಯು ತಾನು ನಿಜವಾಗಿಯೂ ಬ್ರಹ್ಮ ಅಧಿಗಚ್ಚತಿ, ಬ್ರಹ್ಮನನ್ನು ತಡಮಾಡದೆ ಕಾಣುವನು, ಹೊಂದುವನು. ಮೊದಲು ದರ್ಶನ ಆಗತ್ತೆ, ಆಮೇಲೆ ಆ ಸ್ಥಳಕ್ಕೆ ಹೋಗಿ ಸೇರಿಕೊಳ್ತಾನೆ. ಇದು ಒಟ್ಟು ಶ್ಲೋಕದ, ಅದಕ್ಕೆ ನಚಿರೇಣ ಅಂತ ಹಾಕಿದ್ರು, ತಡಮಾಡದೆ. ಸನ್ಯಾಸ ಬಹಳ ಶ್ರೇಷ್ಠ ಅಂತ ಹೇಳಿದ ಮಾತಿದೆ. ಎಲ್ಲ ಯೋಗಗಳಿಗಿಂತ ಸನ್ಯಾಸಕ್ಕೆ ಆಶ್ರಮಗಳಲ್ಲಿ ಅತ್ಯಂತ ಜ್ಯೇಷ್ಠತೆ ಇದೆ. ಆಶ್ರಮ ಜ್ಯೇಷ್ಠತೆಯನ್ನ ಹೇಳಿದ್ದರ ಉದ್ದೇಶವೂ ಕೂಡ ಯಾವಾಗ ಈ ರೀತಿಯಾದ ಸನ್ಯಾಸ ಇರುತ್ತೋ, ಯೋಗಯುಕ್ತವಾದ ಸನ್ಯಾಸ ಇರುತ್ತೋ ಆವಾಗ. ಮತ್ತೆ ಕೆಲವೊಮ್ಮೆ ಏನೋ ಒಂದಿಷ್ಟು ಸಮಾಜಕ್ಕೆ
ಉಪಕಾರ ಮಾಡ್ತಾರೆ, ಸಣ್ಣ ಪುಟ್ಟ ಲಾಭ ಸಮಾಜಕ್ಕೆ ಅವರಿಂದ ಇದೆ ಅಂದಾಗ್ಲೂ ಗೌರವ ಕೊಡೋದಿದೆ. ಗೌರವ ಕೊಡಬಾರದು ಅಂತ ತಾತ್ಪರ್ಯ ಅಲ್ಲ ಕೃಷ್ಣನದಿಲ್ಲಿ. ಆದರೆ ವ್ಯಕ್ತಿಗತವಾಗಿ ಅವನಿಗೆ ಸಾಧನೆ ಆಗಬೇಕು ಅಂದ್ರೆ ಅವನು ಹೀಗೆ ಸನ್ಯಾಸ ಮಾಡಬೇಕು. ಅವನು ಪೀಠಾಧಿಪತ್ಯವನ್ನು ವಹಿಸ್ಲಿ, ಸನ್ಯಾಸವನ್ನು ವಹಿಸ್ಲಿ, ಯಾವುದೇ ಇದ್ರೂ ಕೂಡ ಸನ್ಯಾಸ ಅನ್ನೋದು ತುಂಬಾ ಕಠಿಣ ಶ್ರಮದಾಯಕ ಅನ್ನೋದು ಸತ್ಯ. ಆದರೆ ಅದು ಭಗವದ್ ಭಕ್ತಿಪೂರ್ವಕವಾದದ್ದಾಗಿದ್ದರೆ ಅದಕ್ಕೆ ಅರ್ಥ ಇದೆ. ಅದು ಬಿಟ್ಟು ಕೇವಲ ವೇಷ ಮಾತ್ರೇಣ ಸನ್ಯಾಸದ ಓಡಾಟ ಇದೆಯಲ್ವಾ, ಅದು ಯಾವ ಪ್ರಯೋಜನವನ್ನು ಕೊಡುವುದಿಲ್ಲ. ಮುಂದೆ ಕೃಷ್ಣ ಅದರ ಬಗ್ಗೆ ಇದು ಆಚಾರ್ಯರು ಅದನ್ನ ವಿವರಿಸ್ತಾರೆ. ಇತಶ್ಚ ಸನ್ಯಾಸಾದ್ ಯೋಗೋ ವರಹ. ಇತಶ್ಚ ಅಂದ್ರೆ ಇನ್ನೂ ಒಂದು ಕಾರಣ ಇದೆ ಅಂತ. ಹಿಂದೆ ಒಂದು ಹೇಳಿದ್ರು, ಅದೆರಡು ಚಿಕ್ಕದಲ್ಲ, ಒಂದಕ್ಕಿಂತ ಒಂದು ದೊಡ್ಡದು ಚಿಕ್ಕದು ಅನ್ನೋ ಗಲಾಟೆ ಇಲ್ಲ, ಎರಡೂ ಒಂದೇ ಫಲವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ. ಅದರ ಜೊತೆಗೆ ಯಾರು ಸಾಂಖ್ಯ ಮತ್ತು ಯೋಗವನ್ನೆರಡು ಬೇರೆ ಹೇಳ್ತಾರೋ, ಸನ್ಯಾಸ ಅಂದ್ರೆ ನಿರ್ದ್ವಂದ್ವಯುಕ್ತವಾದದ್ದು ಇತ್ಯಾದಿ ಮಾತುಗಳ ಹಿಂದೆ ಬಂತು. ಸನ್ಯಾಸಸ್ತು ಇತಿ ಯೋಗಾಭಾವೆ ಮೋಕ್ಷಾದಿ ಫಲಂ ನ ಭವತಿ. ಯೋಗಾಭಾವೆ ಉಪಾಯ ಇಲ್ಲದೆ ಇದ್ರೆ, ಸರಿಯಾದ ಅರಿವಿನ ಪರಿವೆ ಇಲ್ಲದೆ ಇದ್ದರೆ, ನಾರಾಯಣ ಹರೇ ರಾಮ, ಅತಃ ಕಾಮಜಯಾದಿ ದುಃಖಮೇವ ತಸ್ಯ. ಮೋಕ್ಷದ ಕಡೆಗೆ ಸಾಗಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಗಳ ಯೋಗದ ಸ್ಪರ್ಶವೇ ಇಲ್ಲದೆ ತುಂಬ ಕಠಿಣವಾಗಿ ಇಂದ್ರಿಯಗಳನ್ನು ಹತೋಟಿಗೆ ತಂದುಕೊಂಡು ಬಯಸಿದ್ದನ್ನೆಲ್ಲ ಬಿಟ್ಟು ಹಠಯೋಗದಿಂದ, ಹಠ ಮಾಡಿ, ಹಠ ಯೋಗ ಅಂದ್ರೆ ನಾನು ಅದನ್ನು ಹೇಳಿಲ್ಲ, ಹಠ ಮಾಡಿ ಇಂದ್ರಿಯಗಳನ್ನ ಜಯಿಸಿ ಕಾಮವನ್ನ ನಿಗ್ರಹಿಸ್ತಾನೆ ಅಂದ್ರೆ ಅದು ದುಃಖವೇ. ದುಃಖಂ ಆಪ್ತುಂ ಅಯೋಗತಃ. ಅದರ ಫಲೋದ್ದೇಶ ಗೊತ್ತಿಲ್ಲದೆ ಮೋಕ್ಷಾದ್ಯೇವ ಹಿ ಫಲಂ, ಬಿಡುಗಡೆಯ ದಾರಿಯನ್ನು ಹೊಂದಬೇಕು ಅನ್ನುವುದೇ ತಾನೇ ಅವರ ಗುರಿ. ಅನ್ಯತ್ ಫಲಂ ಅಲ್ಪತ್ವಾತ್ ಅಫಲಮೇವ ಇತ್ಯಾಶಯ. ಫಲವೇ ಇಲ್ಲ ಅಂತ ಹೇಳಿಲ್ಲ, ಅಲ್ಪತ್ವಾತ್. ಕಾಮಜಯಾದಿಗಳಿಂದ ಕೆಲವು ಸಿದ್ಧಿಗಳಾಗ್ತವೆ, ಹೇಳಿದ್ದು ಹೇಳಿದ ಹಾಗೆ ನಡೀಬಹುದು, ಮುಂದೆ ಏನ್ ನಡೆಯುತ್ತೆ ಅಂತ ಗೊತ್ತಾಗಬಹುದು, ಅಥವಾ ಇನ್ನು ಅನೇಕ ತರದ ಸಿದ್ಧಿಗಳುಂಟಾಗುತ್ತೆ. ಹಾಗಾಗಿ ಸಿದ್ಧಿಗೆ ಸಿದ್ಧಾಂತಕ್ಕೆ ಏನು ಸಂಬಂಧ ಇಲ್ಲ. ಸಿದ್ಧಾಂತ ಏನೂ ಇರಬಹುದು, ಅನೇಕ ಸಿದ್ಧಿಗಳಿಂದ ಈ ಒಂದು ಕೈ ಎತ್ತಿಕೊಂಡೇ 30 ವರ್ಷ ಇದ್ದಾರೆ, ಇದೆಲ್ಲ ತುಂಬಾ ನಮಗೆ ಕೇಳಲಿಕ್ಕೆ ವಿಚಿತ್ರ ಅನ್ಸುತ್ತೆ. ಅದು ಅಂತಹ ನಿಯಮಗಳು ಒಂದು ವೇಳೆ ಯಾವುದೇ ಅರಿವಿನ ಕಡೆಗೆ ಅದು ಕರ್ಕೊಂಡು ಹೋಗುದಿಲ್ಲ ಅಂದ್ರೆ ಅವರಿಗೆ ಈ ಲೋಕದಲ್ಲಿ ಏನೋ ಒಂದು ಫಲ ಸಿಗುತ್ತೆ, ಅಥವಾ ಸ್ವರ್ಗದ ತನಕ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಸ್ವರ್ಗ ಸಿಕ್ಕಿತು ಅಂದ ತಕ್ಷಣ ಸರಿ ಇದೆ ಅಂತ ಅರ್ಥ ಅಲ್ಲ. ಸ್ವರ್ಗ ಸಿಕ್ಕಿತು ಅಂದ್ರೆ ಆ ಕಾರ್ಯ ಸರಿ ಅಂತ ಅರ್ಥ ಅಲ್ಲ. ಸ್ವರ್ಗ ಸಿಕ್ಕಿದ್ದು ದುರ್ಯೋಧನನಿಗೂ ಸಿಕ್ಕಿದೆ, ಅವನಿಗೂ ಪುಂಡರಿಕ ಯಾಗ ಮಾಡಿದ್ದಕ್ಕೆ ಸ್ವರ್ಗ ಸಿಕ್ಕಿದೆ. ಸ್ವರ್ಗ ಅನ್ನೋದು ಬಹಳ ಉನ್ನತವಾದ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳಿಲಿಕ್ಕಾಗುವಂತಹ ಒಂದು ಮಾನದಂಡ ಅಲ್ವೇ ಅಲ್ಲ. ಒಳ್ಳೆ ಕೆಲಸ ಅಂತ ಅನ್ನೋದು ಉದ್ದೇಶಪೂರ್ವಕವೋ ಅನುದ್ದೇಶಪೂರ್ವಕವೋ ಅದು ಸಮಾಜಕ್ಕೆ ಒಂದಿಷ್ಟು ಫಲವನ್ನು ಕೊಟ್ಟಿತು ಅಂದ್ರೆ ಅದು ಮೋಕ್ಷ ಕರ್ಕೊಂಡು ಹೋಗ್ಬಿಡುತ್ತೆ, ಸ್ವರ್ಗ ಕರ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಮೋಕ್ಷ ಹಾಗಲ್ಲ, ಅದು ನಿರಂತರ ಉದ್ದೇಶಪೂರ್ವಕವಾಗಿ ಸತ್ಕರ್ಮಗಳನ್ನು ಮಾಡಿರಬೇಕು, ಭಗವಂತನ ಸ್ವಾತಂತ್ರ್ಯವನ್ನು ಒಪ್ಪಿಕೊಂಡಿರಬೇಕು. ಇಲ್ಲೆಲ್ಲ ಆ ನಿಯಮಗಳು ಇಲ್ಲದೆ ಇದ್ರೂ ಕೂಡ ಒಂದಿಷ್ಟು ಒಳ್ಳೆ ಕೆಲಸ ಆಗಿದ್ದಕ್ಕೆ ಒಳ್ಳೆ ಫಲ ಅನ್ನುವ ಕಾನ್ಸೆಪ್ಟಿನಿಂದ ಸ್ವರ್ಗದ ತನಕ ಕರ್ಕೊಂಡು ಹೋಗಿ ಅವರಿಗೇನು ಇಲ್ಲ, ನೀವು ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ, ಅವರಿಗೆ ಯಾಕೆ ಈ ತರದ ಕಷ್ಟ ಅಂತೆಲ್ಲ ನಮಗೆ 100 ಪ್ರಶ್ನೆಗಳಿಗೆ. ಅವ್ರಿಗೆ ಕಷ್ಟ ಕೊಡ್ಲಿಲ್ಲ ದೇವರು, ಅವರನ್ನ ಆಗಾಗ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಸಿಗಬೇಕಾದ ಕರ್ಮದ ಫಲವನ್ನು ಕೊಟ್ಟೇ ಅವರನ್ನ. ಉದ್ದೇಶ ಏನಿದೆ, ದೀರ್ಘವಾದ
ಅವರ ಗುರಿ ಏನಿದೆ ಆ ಗುರಿಯ ಮೇಲೆ ಅವರು ಬೆಳಕೋ ಕತ್ತಲೆಯೋ ಅಂತ ಅವರೇ ಅವರ ಸ್ವಭಾವಕ್ಕೆ ಅನುಗುಣವಾಗಿ ಸಾಕ್ತಾ ಹೋಗ್ತಾರೆ. ಅದರಿಂದ ಮೋಕ್ಷಾದಿ ಫಲಗಳನ್ನು ಯೋಚಿಸದ ಕಾಮಜಯಾದಿ ಕಷ್ಟಗಳು ದುಃಖಕ್ಕೆ ಕಾರಣವಾಗುತ್ತೆ ಹೊರತು ಸುಖಕ್ಕೆ ಕಾರಣವಾಗವು. ಅಲ್ಪ ಫಲವನ್ನ ಅಫಲಂ ಇತ್ಯೇವ, ಅದು ಫಲ ಅಂತಾನೆ ಸ್ವೀಕಾರ ಮಾಡುವುದಿಲ್ಲ. ಯಾರೋ ಒಂದು ದೊಡ್ಡ ಚಿನ್ನದ ಗಟ್ಟಿಯನ್ನು ಕೊಟ್ಟು ಅರ್ಧ ಲೋಟ ಹಾಲು ಕೊಡಿ ಅಂತ ಕುಡಿದ್ರೆ ಯಾರಾದ್ರೂ ಅದು ಎಂತ ಮಾರಾಯ ನೀನು ಅಷ್ಟು ದೊಡ್ಡ ಚಿನ್ನದ ಗಣಿಗೆ ನೀನೊಂದು ಅರ್ಧ ಲೋಟೆ ಹಾಲು ಕುಡಿದು ಮುಗಿಸ್ಬಿಟ್ಟಿಯಲ್ಲ, ಅವನಿಗೆ ತಲೆಗೆ ಹೋಗುದಿಲ್ಲ, ನಂಗೆ ಹಾಲು ಬೇಕಿತ್ತು ಕುಡಿದೆ ಅಷ್ಟೆ. ಆಗ ಆ ಹಾಲು ನಿಜವಾಗಿ ಅದರ ಫಲವೇ ಅಲ್ಲ ಅಂತ ನಾವು ಹೇಳೋದು. ಅಯ್ಯೋ ಅದು ಯಾರಾದ್ರೂ ಕೊಡ್ತಿದ್ರಪ್ಪ, ನಿನಗೆ ಆ ಚಿನ್ನದ ಗಟ್ಟಿ ಮಾರಿ ಯಾಕೆ ಹಾಲು ಕುಡಿಬೇಕಿತ್ತು ಅಂತ. ಅಲ್ಪ ಫಲಾನಾಂ ಅಲ್ಪತ್ವಾತ್ ಅಫಲಮೇವ, ಫಲಗಳು ಚಿಕ್ಕದಾದಾಗ ಅದು ಮಹಾಫಲದ ಗುರಿ ಅದು ಮುಟ್ಲಿಲ್ಲ, ಅದರಿಂದಾಗಿ ಅದು ಅಫಲ ಅಂತಾನೆ ಲೆಕ್ಕ, ಫಲಿಸ್ಲಿಲ್ಲ ಅಂತಾನೆ ಅರ್ಥ. ತಚ್ಚೋಕ್ತಂ, ಈ ವಿಷಯದಲ್ಲಿ ವಿನಾಮೋಕ್ಷ ಫಲಂ ಎದ್ದು ನ ತತ್ ಫಲ ಮುದೀರ್ಯತೆ. ಫಲ ಅಂದ್ರೆ ಯಾವುದು? ಪದ್ಮಪುರಾಣದ ಮಾತು, ವಿನಾಮೋಕ್ಷ ಫಲಂ ಎತ್ತು. ಮೋಕ್ಷ ಫಲ ಅನ್ನುವುದೇ ಫಲ. ಸ್ವರ್ಗ ಅನ್ನೋದು ಫಲವೇ ಅಲ್ಲ. ಭೂಮಿಯಲ್ಲಿ ಐಸಿರಿ ಬಂತು, ರಾಜನಾದ ಅಥವಾ ಅಧಿಕಾರಕ್ಕೆ ಬಂದ, ಕೋಟಿಗಟ್ಲೆ ತಿಜೋರಿಯಲ್ಲಿ ತುಂಬಿಟ್ಟ, 10 ವಾಹನಗಳು ಬಂದವು, ದೊಡ್ಡ ಪರಿವಾರವಾಯಿತು, ಲೋಕವೆಲ್ಲ ಅವನ ಮಾತು ಕೇಳಿತು, ಅವನ ಸಿರಿವಂತಿಕೆಗೆ ಯಾರು ಸರಿಸಾಟಿಗಳೇ ಇರಲಿಲ್ಲ. ಬಿಲಿಯನ್ ಗಟ್ಟಲೆ ಸಂಪತ್ತನ್ನು ವಿನಿಯೋಗಿಸಿ ದೊಡ್ಡ ದೊಡ್ಡ ಸಾವಿರಾರು ಕೋಣೆಗಳುಳ್ಳ ಅರಮನೆಯನ್ನು ಕಟ್ಟಿಕೊಂಡ. ಆ ಫಲ ಮಿಥ್ಯೇವ. ಇದರ ಜೊತೆಗೆ ಮೋಕ್ಷ ಸೇರಿದ್ರೆ ಅದಾಗಿ ಬಂದ ಉಳಿದ ಲೋಕ ಫಲಗಳನ್ನು ಅನುಭವಿಸಿದ್ರೆ ಅವನು ನಿಜವಾದ ದಾರಿಯಲ್ಲಿ ಇದ್ದಾನೆ ಅಂತ ಅರ್ಥ. ಇದೆಲ್ಲ ಪಡೆದು ಕೂಡ ಅಯ್ಯೋ ಮೋಕ್ಷ ಎಲ್ಲ ಬೇಡರಿ, ಇದೇ ಚೆನ್ನಾಗಿದೆ, ಇದಕ್ಕಿಂತ ದೊಡ್ಡದು ಯಾವುದಿದೆ ಜಗತ್ತಲ್ಲಿ ಅಂತ ಭೌತಿಕ ಫಲಗಳನ್ನೇ ಮಹಾಫಲ ಅಂತ ಭಾವಿಸುವಂಥವನಿಗೆ ಆ ಫಲ, ಅವನು ಫಲ ಇಲ್ಲದವನು ಅಂತಾನೆ ಹೇಳಬೇಕು. ಇದು ಪದ್ಮಪುರಾಣದಲ್ಲಿ ಹೇಳಿದ ಮಾತು. ಎತ್ತು ಮಹಾಫಲಯೋಗ್ಯಂ ತಸ್ಯ ಅಲ್ಪಂ ಫಲಂ ಏವ ನ ಭವತಿ. ಮಹಾಫಲ ಯೋಗ್ಯನಾದವನಿಗೆ ಈ ಸಣ್ಣ ಪುಟ್ಟ ಫಲ ಅನ್ನೋದನ್ನು ಫಲ ಅಂತ ಸ್ವೀಕರಿಸುವುದೇ ಇಲ್ಲ. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಸಣ್ಣ ಪುಟ್ಟ ಸುಖಗಳಾದಾಗಲೂ ಭಗವಂತ ಮಹಾಫಲವನ್ನ ಕೊಡ್ಲಿಕ್ಕೆ ಇವನು ಯೋಗ್ಯನು ಅಂತ, ಇವನನ್ನು ಪರೀಕ್ಷಿಸುವ ದೃಷ್ಟಿಯಿಂದ ಕೊಟ್ಟಿದ್ದಾನೆ ಅಂತ ಅವನು ತಿಳಿದು, ಅಂತಹ ಸಣ್ಣ ಪುಟ್ಟ ಲೋಕದ ಆಕಾಂಕ್ಷೆಗಾಗಿ ಯಾರನ್ನೋ ಬೈದು ಅವರನ್ನ ಹಾನಿ ಮಾಡಬೇಕು, ಅಥವಾ ಅವರಿಗೆ ಸಿಕ್ಕಿದ್ದು ಅದು ದೊಡ್ಡದಾಯ್ತು ಅದು ಅವರಿಗೆ ಸಿಗದಂತೆ ಮಾಡಬೇಕು ಅಂತ ಈ ರೀತಿಯಾದ ಸಣ್ಣ ಫಲಗಳನ್ನ ಸಾಧಕರು ಫಲ ಅದೊಂದು ಫಲ ಅಂತಾನೆ ಗಣಿಸುವುದಿಲ್ಲ. ಅವರದು ಮುಂದೆ ಸರಿತಾರೆ. ಅಯ್ಯೋ ಏನೋ ಒಂದು ಬೈದು ಸಂತೋಷ ಆಯ್ತಾ ಅವನಿಗೆ, ಆಗ್ಲಿ. ಹೊಡೆದು ಸಂತೋಷ ಆಯ್ತಾ, ಆಗ್ಲಿ. ಚುಚ್ಚಿ ಸಂತೋಷ ಆಯ್ತಾ, ಆಗ್ಲಿ. ಅದು ನನ್ನ ದಾರಿಗೆ ಅಡ್ಡ ಬರದಂತೆ ಸರಿಸಿಕೊಂಡು ಮುಂದೆ ಸಾಕ್ತಾನೆ ಹೊರತು ಅದನ್ನು ಮುರಿದು ಅದು ಬೇರೆ ಸಮೇತ ತೆಗೆದು ಸುಟ್ಟು ಹಾಕಿ ಹೋಗಬೇಕಾದ ಅಗತ್ಯ ಇಲ್ಲ. ನನಗದು ಬೇಡ. ನನಗದು ಕಲ್ಲು ಕಾಲಿಗೆ ಎಡವಿತು, ಕಲ್ಲು ತೆಗೆದ ಪಕ್ಕಕ್ಕಿಟ್ಟ ಹೋದ. ಈ ಕಲ್ಲನ್ನು ಪುಡಿ ಪುಡಿ ಮಾಡಿ ಇನ್ಯಾರಿಗೂ ಈ ರೀತಿ ಅದು ತೊಂದರೆ ಕೊಡಬಾರದು ಅನ್ನೋ ರೀತಿಯಲ್ಲಿ ನಾನು ಅಲ್ಲೇ ಪುಡಿ ಮಾಡ್ತಾ ಕೂತ್ರೆ ಹೋಗುವ ದಾರಿಯ ಕಾಲ ವಿಳಂಬ ಆಗುತ್ತಲ್ವ. ಅಥವಾ ಅಷ್ಟರಲ್ಲಿ ಇನ್ನೇನೋ ಒಂದು ಯೋಚನೆ, ಅದರಲ್ಲಿ ಬಂಗಾರದೇನೋ ತುಂಡು ಸಿಕ್ಕಿ ಅದೇ ಸಾಕು ಅಂತ ಆ ಮಹಾ ಪ್ರಯಾಣದ ಫಲವನ್ನ, ಮೋಕ್ಷದ ದಾರಿಯನ್ನು ಕಳ್ಕೊಳ್ತಾನಲ್ವ. ಹಾಗಾಗಿ ಮಹಾಫಲದ ಸಾಮೀಪ್ಯಕ್ಕೆ ಹೋಗುವಾಗ ಅಲ್ಪ ಫಲಗಳನ್ನ, ಅಲ್ಪ ಫಲ ಅಂದ್ರೆ ಇದರ ಅರ್ಥ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ತೊಡಕಾದ ಫಲ. ಸಜ್ಜನರನ್ನ ಕರ್ಕೊಂಡು ಹೋಗುವುದಂತ ಕಾರ್ಯ ಬಂತು ಅಂತ ಇಟ್ಕೊಳ್ಳಿ, ನಮ್ಮ ಜೊತೆಗೆ ಅವರನ್ನು ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಅದು ಮೋಕ್ಷದ ದಾರಿಗೆ ಭಂಗ ತರುವ ಕಾರ್ಯ ಅಲ್ಲ. ತಡ ಆಗ್ಬೋದು. ಪ್ರಹ್ಲಾದ ಹೇಳಿದ ಹಾಗೆ
ಎಲ್ಲರನ್ನು ಕರ್ಕೊಂಡು ಬರುದಾದ್ರೆ ಬರ್ತೇನೆ ಅಂತ ಹೇಳುವ ದೊಡ್ಡಸ್ತಿಕೆ ಇದ್ರೆ, ಆ ಫಲದ ಬಗ್ಗೆ ಗೊತ್ತಿದ್ದು ಕೂಡ ಇವರ ಜೊತೆಗೆ ನಾನು ಪಡೀತೇನೆ ಅಂತನ್ನುವ ದೇವರ ಜೊತೆಗಿನ ಪ್ರೀತಿಯ ಕಲಹ ಅದು ಹಾನಿಕಾರಕ ಅಲ್ಲ. ಆದ್ರಿಂದ ಅಲ್ಲಿ ಅವನ ಮಹಾಫಲ ನಷ್ಟ ಆಗುವುದಿಲ್ಲ. ಪ್ರಾಣದೇವ ಯಾವತ್ತೂ ಕೂಡ ದೇವರ ಹತ್ರ ನನಗೆ ಮೋಕ್ಷ ಕೊಡು ಅಂತ ಕೇಳಲ್ಲ. ದೇವರೇ ನೀನೇ ನನಗೆ ನಿನ್ನನ್ನು ಕೊಟ್ಟಾದ ಮೇಲೆ ನಿನ್ನ ಸೇವೆಯ ಕಾರ್ಯದಲ್ಲಿ ಸಿಗುವ ಸಂತೋಷದ ಮುಂದೆ ಈ ಮೋಕ್ಷ ನನಗೆ ಅಪೇಕ್ಷಿತ ಅಲ್ಲ. ಅದಕ್ಕೋಸ್ಕರ ನಾನು ಈ ಕಾರ್ಯ ಮಾಡ್ತಿಲ್ಲ. ಅದಾಗಿ ನೀನು ಕೊಡುವುದು, ಅದರಿಂದಾಗಿ ನೀನು ಕೊಟ್ಟದ್ದು ಅನ್ನೋದಕ್ಕೆ ಸ್ವೀಕರಿಸುವುದು ಅನ್ನುವ ದೊಡ್ಡತನ ಇದ್ದಾಗ ಲೋಕದ ಕಾರ್ಯಗಳಲ್ಲಿ ತೊಡಗಿದ್ರೆ ತಪ್ಪಿಲ್ಲ. ಆದರೆ ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ದ್ವೇಷಾಸೂಯೆಗಳಿಂದ ಅದನ್ನ ನಿಗ್ರಹಿಸುವುದಕ್ಕೆ ಪ್ರಯತ್ನಿಸಿ ನಾವು ಅಲ್ಲೇ ಉಳಿತೇವೆ ಅಂತಂದ್ರೆ ಮುಂದೆ ಸಾಗುವ ದಾರಿ ತಪ್ಪಬಹುದು, ಹಿಂದೆ ಬೀಳಬಹುದು, ಅಥವಾ ಆಸಕ್ತಿಯೇ ಬೇರೆ ಕಡೆಗೆ ತಿರುಗಿ ಬಿಡಬಹುದು. ಅದರಿಂದಾಗಿ ಮಹಾಫಲಕ್ಕೆ ಯೋಗ್ಯವಲ್ಲದ ಸಣ್ಣ ಪುಟ್ಟ ಫಲಗಳನ್ನ ಫಲವೇ ಅಲ್ಲ ಅಂತ ಹೇಳ್ತಾರೆ. ಯಥಾ ಪದ್ಮರಾಗಸ್ಯ ತಂಡುಲ ಮುಷ್ಟಿ, ಆ ಕಾಲದ್ದೊಂದು ಹೇಳ್ತಾರೆ. ಹವಳದ ಅಪರೂಪದ ಹವಳ ಅದು. ಒಬ್ಬ ಅವನಿಗೊಂದು ಹಸಿವಾಗಿದೆ ಸಿಕ್ಕಾಬಿಟ್ಟೆ, ನನ್ನ ಹತ್ರ ಇದೊಂದು ಹವಳ ಇದೆ, ಇದನ್ನ ಇಟ್ಕೊಳ್ಳಿ, ನಮ್ಗೊಂದು ಮುಷ್ಟಿ ಅಕ್ಕಿ ಕೊಡಿ. ತಂಡುಲ ಅಂದ್ರೆ ಅಕ್ಕಿ, ಒಂದು ಮುಷ್ಟಿ ಅಕ್ಕಿ ಕೊಡಿ ಸಾಕು, ಬೇಯಿಸ್ಕೊಂಡು ಇವತ್ತು ತಿಂದು ಸಮಾಧಾನದಿಂದ ಇರ್ತೇನೆ ಅಂತ ಹಸುವಿನಿಂದ ಬಳಲಿದ ಆತನಿಗೆ ಹವಳದ ಬೆಲೆಯನ್ನ ತಿಳಿಯುವ ಯೋಗ್ಯತೆ ಇಲ್ಲದೆ ಮಾರೆ ಅದನ್ನು ಹಿರಿ ಅಕ್ಕಿಗಾಗಿ ಕಳ್ಕೊಂಡ ಅಂದ್ರೆ ಅದು ಅವನ ದಡ್ಡತನ. ಮಹಾಫಲಸ್ಯ ಫಲಶ್ಚ ಯೋಗಯುಕ್ತಶ್ಚೇತ್ ಸನ್ಯಾಸಃ ಇತ್ಯಾಹ ಯೋಗಯುಕ್ತ ಇತಿ. ಮಹಾಫಲಕ್ಕೆ ಯಾವುದು ಅಡ್ಡಿಯೋ ಅದು ಕ್ಷುದ್ರ ಫಲ. ಆ ಕ್ಷುದ್ರ ಫಲವನ್ನ ಫಲವೇ ಅಲ್ಲ ಅಂತ ತಿಳಿಸಿದ್ರು. ಪದ್ಮರಾಗ ಅನ್ನುವಂತಹ ಮಣಿಗೆ ಒಂದು ಹಿಡಿ ಅಕ್ಕಿಯನ್ನ ಪಡೆದರೆ ಅವನ ದಡ್ಡತನಕ್ಕೆ ಪಾರ ಇಲ್ಲ ಅನ್ನುವ ಹಾಗೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಯೋಗದಿಂದ ಕೂಡಿದಾಗ ಸನ್ಯಾಸ ಮಹಾಫಲಪ್ರದ. ಯತ್ಯಾಶ್ರಮ ಶ್ರೇಷ್ಠ ಯಾವಾಗ ಅಂದ್ರೆ ಅದು ಬಿಡುಗಡೆಯ ದಾರಿಯ ಕಡೆಗೆ ಮನಸ್ಸು ಗಟ್ಟಿಯಾಗಿ ಅಂಟಿಕೊಂಡಾಗ. ಮಹಾಫಲವಾದ ಮೋಕ್ಷವನ್ನ ಜೊತೆಗೂಡಿಸಿಕೊಂಡ ಸನ್ಯಾಸಕ್ಕೆ ತುಂಬಾ ಅರ್ಥ ಇದೆ. ನಾನು ಇಲ್ಲೇ ಇರ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ, ಇದೇ ಸಂಸ್ಥೆಯಲ್ಲಿ ಇರ್ತೇನೆ ಅನ್ಕೊಂಡಿದ್ದೇನೆ, ಇದೇ ಮಠದಲ್ಲಿ ಆಶ್ರಮದಲ್ಲಿ ಠಿಕಾಣಿ ಹೂಡ್ತೇನೆ ಅಂತ ಕೂತು ಬಿಡುಗಡೆಯ ದಾರಿಯ ಬಗ್ಗೆ ಅವನಿಗೆ ಯೋಚನೆ ಇಲ್ಲ ಅಂದ್ರೆ ಅಲ್ಲಿ ಪಟ್ಟ ಸನ್ಯಾಸ, ಅಲ್ಲಿ ಪಟ್ಟ ಕಷ್ಟ, ಅಲ್ಲಿ ಪಟ್ಟ ಯಾವುದೇ ದೈಹಿಕ ಶ್ರಮಕ್ಕೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಅದರಿಂದಾಗಿ ಯೋಗದಿಂದ ಕೂಡಿದಾಗ ಸನ್ಯಾಸಕ್ಕೆ ಮಹಾಫಲಶ್ಚ ಯೋಗಯುಕ್ತಶ್ಚ ಚೇತ್ ಸನ್ಯಾಸ ಇತ್ಯಾಹ. ಮಹಾಫಲವು ಯೋಗಯುಕ್ತವಾದಾಗ ಸಿಗುತ್ತೆ. ಅದೇ ಸನ್ಯಾಸವನ್ನ ಪ್ರಧಾನ ಅಂತ ಹೇಳಿಕೆ ಯೋಗಯುಕ್ತೋ ನಿರ್ಬ್ರಹ್ಮ ನಚರೇಣಾಧಿಗಚ್ಚತಿ ಅಂತ ಹೇಳಿದ್ದು. ಮುನಿ ಸನ್ಯಾಸಿ ಲೋಕದ ಯಾವುದೇ ವೈಷಯಿಕ ಪದಾರ್ಥಗಳಲ್ಲಿ ಶಕ್ತಿ ಇಲ್ಲದವ, ಅದನ್ನು ಹೇಳಿದ್ದಾರೆ. ಲೋಕದಲ್ಲಿ ಮುನಿ ಅಂದ್ರೂ ಕೂಡ ಕಾಮಕ್ರೋಧಗಳನ್ನು ತೊರೆದವ ಅಂತ ಅರ್ಥ. ಅವನು ಸನ್ಯಾಸಿ ಎನ್ನುವುದು ಆಶ್ರಮದಿಂದಲೂ ಆಗ್ಬೋದು, ಕೋಪವನ್ನ ಪಡದೆ ಎಲ್ಲವನ್ನೂ ಸಹಿಸಿಕೊಳ್ಳುವ ನೆವದಲ್ಲಿ ಗೃಹಸ್ಥನೂ ಆಗಿರ್ಬೋದು. ಸಹಿಲೋಕೆ ಮುನಿರ್ ನಾಮ ಯಃ ಕಾಮಕ್ರೋಧ ವರ್ಜಿತ ಮುನಿ. ಆದ್ರಿಂದಾಗಿ ಯೋಗಯುಕ್ತೋ ಮುನಿ ಬ್ರಹ್ಮ ನಚಿರೇಣ ಅಧಿಗಚ್ಚತಿ ಅಂತ ಮುಂದೆ ಕೆಳಗಡೆ ತಾತ್ಪರ್ಯ ನಿರ್ಣಯದಲ್ಲಿ ಕೆಲವು ಮಾತುಗಳಿವೆ. ಅಲ್ಲೇ ಮೋಕ್ಷೋಪಾಯ ಯೋಗ ಇತಿ ತದ್ರೂಪೋನ್ಯಾಸಃ ನ್ಯಾಸ ಏವತು ವಿಷ್ಣುರ್ಪಿತತಯಾ ಭದ್ರಃ
ನಾನ್ಯೋನ್ಯಾಸ ಕಥಂಚನ ಅಂತ ಆಗ್ನೇಯ ಪುರಾಣದಲ್ಲಿ ಬಂದ ಮಾತು. ಮೋಕ್ಷೋಪಾಯವನ್ನೇ ಯೋಗ ಅಂತ ಹೇಳುದು. ತದ್ರೂಪ ನ್ಯಾಸ ಏವತು, ಸನ್ಯಾಸವು ಕೂಡ ಯೋಗ ರೂಪವೇ. ತದ್ರೂಪ ಅಂದ್ರೆ ಯೋಗ ರೂಪ. ಅಂದ್ರೆ ಯೋಗ ಅಂದ್ರೆ ಮೋಕ್ಷೋಪಾಯ, ಆ ಯೋಗದಿಂದ ಕೂಡಿಯೇ ಸನ್ಯಾಸವೂ ಕೂಡ ಇದೆ. ಸನ್ಯಾಸಕ್ಕೆ ಸನ್ಯಾಸ ಯೋಗ ಅಂತ ಹೇಳಿದ್ರೆ ಈ ಮೋಕ್ಷೋಪಾಯದ ಸಂಬಂಧ ಇಲ್ಲದೆ, ಆದರೆ ಆ ಸನ್ಯಾಸಕ್ಕೆ ನರಕ ಏವ ಫಲ, ನರಕ ಫಲ ಏವ. ಹಿಂದಿನ ವಿಷ್ಣುರ್ಪಿತತೆಯ ಭದ್ರೋ ನಾನ್ಯ ಸನ್ಯಾಸ ನಾನ್ಯೋ ಸನ್ಯಾಸ ಕಶ್ಚನ. ವಿಷ್ಣುರ್ಪಿತವಾದ ಸನ್ಯಾಸವೇ ಭದ್ರ ಸನ್ಯಾಸ, ವಿಷ್ಣುರ್ಪಿತವಲ್ಲದ ಸನ್ಯಾಸ ಅಭದ್ರವೇ. ಅದು ಜಾರಿ ಹೋಗ್ಬೋದು, ಬೀಳಿಸಬಹುದು, ಕಿರಿಕಿರಿ ಮಾಡಬಹುದು. ಅಯ್ಯೋ ಸನ್ಯಾಸಿಗಳಿಗೆ ಎಷ್ಟೆಲ್ಲ ಕಷ್ಟ ಅಂತ ತಾನು ಅದರ ಬಗ್ಗೆ ಸನ್ಯಾಸದ ಬಗ್ಗೆ ವೈರಾಗ್ಯ ತಾಳಬಹುದು. ಉಳಿದವರಿಗೂ ಇನ್ನು ಮುಂದೆ ಸನ್ಯಾಸ ತಗೊಳ್ಳುವುದೇ ಬೇಡ ಅಂತ ಅನ್ನಿಸ್ಬಹುದು. ಆದರೆ ವಿಷ್ಣುರ್ಪಿತತೆಯ ಭದ್ರ ಸನ್ಯಾಸ ನಾನ್ಯ ಕಥಂಚನ. ಹೇಗ್ ನೋಡಿದ್ರು ಕೂಡ ಸನ್ಯಾಸ ಅನ್ನೋದು ಭಗವಂತನಲ್ಲಿ ಸಮರ್ಪಿತವಾಗಿ ಮೋಕ್ಷೋಪಾಯದ ಜೊತೆಗೆ ಸೇರಿದಾಗ್ಲೇ ಅದಕ್ಕೆ ಅರ್ಥ. ಅದಿಲ್ಲದೆ ಅರ್ಥವೇ ಇಲ್ಲ. ವಿಷ್ಣುರ್ಪತ್ವಾದಿ ಯೋಗ ರೂಪಂ ವಿನ ಕೇವಲ ಕರ್ಮತ್ಯಾಗ ನರಕ ಫಲ ಏವ. ಭಗವಂತನನ್ನ ಮೆಚ್ಚಿಸದೆ, ಭಗವಂತನಿಗೆ ಅರ್ಪಿಸದೆ ಏನು ಕರ್ಮ ಮಾಡಿದ್ರು ಅದರಲ್ಲಿ ಮೋಕ್ಷೋಪಾಯದ ಯೋಗ ಲಕ್ಷಣಗಳಿಲ್ಲ ಅಂತಾದ್ರೆ ಆ ಕರ್ಮತ್ಯಾಗ ಅನ್ನೋದು ನರಕಕ್ಕೆ ಕಾರಣವಾಗುತ್ತೆ ಹೊರತು ಸುಖಕ್ಕೆ ಕಾರಣವಾಗಲ್ಲ. ಬಹಳ ಕಷ್ಟಪಟ್ಟು ಇಂದ್ರಿಯಗಳನ್ನ ಜಯಿಸ್ತಾನೆ, ಏನೇನೋ ಶ್ರಮಗಳನ್ನ ಹಾಕ್ತಾನೆ, ಆದ್ರೆ ದೇವರನ್ನೆಲ್ಲ ನಂಬಲ್ಲ. ಅದೆಲ್ಲ ಸುಳ್ಳು. ಎಲ್ಲರಿಗೂ ಒಂದು ಹಿತ ಮಾಡಬೇಕು, ಲೋಕೋಪಕಾರಕ್ಕೆ ನಾನು ಬದುಕಬೇಕು ಅಂತ ಮಾಡ್ತಾ ಇದ್ದೇನೆ ಅಂತ ಅಷ್ಟೇ ಹೇಳಿದ್ರು ಹಾಗೆ ನಡ್ಕೊಳ್ಳಿಕ್ಕೆ ಆಗಲ್ಲ, ಕಷ್ಟ ಉಂಟು. ಆದ್ರೂ ತಿಳುವಳಿಕೆ ಇಲ್ಲದ ಪ್ರಾಮಾಣಿಕನಾಗಿ ಕಾರ್ಯನಿರ್ವಹಣೆ ಮಾಡಿದ್ರು ಅವನಿಗೆ ನರಕಕ್ಕೆ ಒಂದು ಸರ್ತಿ ಹೋಗಿ ಬರಬೇಕಾದ ಅನಿವಾರ್ಯತೆ ಬರುತ್ತೆ. ಯಾಕೆಂದ್ರೆ ತಿಳುವಳಿಕೆ ಇಲ್ಲದೆ ಇದ್ದಾಗ ಎಷ್ಟೋ ನಿರ್ಣಯಗಳು ತಪ್ಪಾಗಿ ಹೋಗುತ್ತೆ. ಯಾರಿಗೋ ಒಂದು ಕೊಟ್ಟ ಸಣ್ಣ ತಪ್ಪು ಪ್ರೇರಣೆ ಒಂದು ಇಡೀ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಟ್ಟಿತು ಅಂತಾದಾಗ ಅದು ಅವನಿಗೆ ನರಕದ ದಾರಿಯನ್ನೇ ತೋರಿಸುತ್ತೆ. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿಧಿ ಪಾಂಡವ. ಮುಂದೆ ಮತ್ತೆ ಹೇಳ್ತಾರೆ, ಯಾವುದನ್ನು ನೀನು ಸನ್ಯಾಸ ಅಂತ ತಿಳ್ಕೊಂಡಿದ್ಯೋ ಅದು ಯೋಗವೂ ಹೌದು, ಅದು ಮೋಕ್ಷೋಪಾಯವೇ ಆಗಿದೆ. ಮೋಕ್ಷೋಪಾಯವಿಲ್ಲದ ಸನ್ಯಾಸಕ್ಕೆ ಅರ್ಥವೇ ಇಲ್ಲ. ಗೃಹಸ್ಥನಾಗಿಯೂ ಮೋಕ್ಷೋಪಾಯ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಗೃಹಸ್ಥನಾಗಿಯೂ ಸನ್ಯಾಸದ ಧರ್ಮವನ್ನು ಪಾಲಿಸ್ತಾ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಗೃಹಸ್ಥನಿಗೆ ಕಮ್ಮಿ ಮರ್ಯಾದೆ, ಸನ್ಯಾಸಿಗೆ ಜಾಸ್ತಿ ಮರ್ಯಾದೆ, ಇದೆಲ್ಲ ಕೇವಲ ಲೋಕದ ಭ್ರಮೆಗಳಷ್ಟೇ. ಸನ್ಯಾಸದಲ್ಲಿ ಇನ್ನೂ ಹೆಚ್ಚಿನ ಬಲ ಇದೆ ಅನ್ನೋದು ಸತ್ಯ. ಯಾಕೆಂದ್ರೆ ತುಂಬಾ ತೀವ್ರವಾದ ತಪಸ್ಸಿರುತ್ತೆ, ಹೆಚ್ಚಿನ ಸಮಯ ಅವರಿಗೆ ಸಾಧನೆಗೆ ಸಿಗುತ್ತೆ. ಗೃಹಸ್ಥನಿಗೆ ಆ ಸಾಧನೆ ಕೆಡುವುದಕ್ಕೂ ಅವಕಾಶ ಇದೆ. ಅವನ ಹತ್ತಿರದವರೇ ಅವನನ್ನ ಆ ದಾರಿಯಿಂದ ತಪ್ಪಿಸಬಹುದು. ಮೋಹಕ್ಕೊಳಗಾಗಿ, ಆಕ್ರೋಶಕ್ಕೊಳಗಾಗಿ, ದ್ವೇಷಕ್ಕೊಳಗಾಗಿ ಅವನಿಗೆ ದ್ವೇಷ ಹುಟ್ಟುವಂತೆ ಆಗಬಹುದು. ಆದರೆ ಅಲ್ಲಿಯೂ ಕೂಡ ಅವನು ಎಚ್ಚರದಿಂದ ಇದ್ರೆ ಯಾವುದನ್ನು ತನಗೆ ಹಚ್ಚಿಕೊಳ್ಬೇಕಾದ್ದಲ್ಲ. ಆಗಿ ಹೋದದ್ದನ್ನ ಜಾಡಿಸಿಕೊಂಡು ಮುಂದೆ ಹೋಗ್ತಾ ಭಗವಂತನೇ ನಿಜವಾದ ಫಲ ಅಂತ ಭಾವಿಸಿ ಮುಂದಕ್ಕೆ ಸಾಗಿದವನಿಗೆ ಎಲ್ಲಿದ್ರೂ ಕೂಡ ಅವನ ಧರ್ಮ ಸನ್ಯಾಸದ್ದೇ ಆಗಿರುತ್ತೆ. ಹೀಗೆ ಸನ್ಯಾಸವು ಕೂಡ ಯೋಗದ ಒಂದು ಪ್ರಭೇದ. ಆದ್ರಿಂದಾಗಿ ಇಲ್ಲಿ ಪ್ರತ್ಯೇಕವಾಗಿ ಸನ್ಯಾಸ ಮತ್ತು ಯೋಗ ಅಂತ ಬಿಡಿಸಿ ಮಾತನಾಡಿದ್ದು. ಯೋಗ ವಿಶೇಷತ್ವಾತ್ ನ್ಯಾಸಸ್ಯ ಪೃಥಗುಕ್ತಿ. ನ್ಯಾಸ ಮತ್ತು ಯೋಗ ಅಂತ ಪ್ರತ್ಯೇಕ, ವಸುದಾದಿ ಎರಡೂ ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದು. ಭಗವಂತನತ್ರ ಅಂದ್ರೆ ಲೋಕದಿಂದ ಬಿಡುಗಡೆ, ಭಗವಂತನ ಪ್ರಾಪ್ತಿ ಎನ್ನುವ ಕಾರ್ಯಕ್ಕೆ ಸನ್ಯಾಸ ಅಂದಾಗ ಎಲ್ಲವೂ ಬಂತು. ಆದ್ರೆ ಬಿಡಿಸಿ ಹೇಳಬೇಕಾದ ಅನಿವಾರ್ಯತೆ. ಯಾಕೆಂದ್ರೆ ಬಹಳ ಜನ ಸನ್ಯಾಸಸ್ತು
ಬರೀ ಯತ್ಯಾಶ್ರಮ ಮಾತ್ರ ಅಂತ ಅನ್ಕೊಂಡ್ಬಿಡ್ತಾರೆ. ವೇಷ ಹಾಕೊಂಡ್ರೆ ಮುಗಿದೋಯ್ತು, ಪೀಠ ಸಿಕ್ಕಿದ್ರೆ ಮುಗಿದೋಯ್ತು, ಆಸ್ತಿ ಸಿಕ್ಕಿದ್ರೆ ಮುಗಿದೋಯ್ತು, ಅಧಿಕಾರ ಕೊಟ್ಟರೆ ಮುಗಿದೋಯ್ತು, ಇದು ಸನ್ಯಾಸವೇ ಅಲ್ಲ ಅಂತಾರೆ. ಅದು ಪೀಠಾಧಿಪತಿತ್ವ, ಮಠಾಧಿಪತಿತ್ವ ಅದು ಬೇಕು. ಅದು ಇಲ್ಲದೆ ಸಮಾಜ ನಡೆಯುವುದಿಲ್ಲ. ಅದರಿಂದಲೂ ರಾಜ ಇಲ್ಲದೆ ಇದ್ದಾಗ, ಸರ್ಕಾರಗಳು ಯಾವುದೋ ಒಂದು ಕಡೆಯ ಭಾಗವಾದಾಗ ಒಂದಿಷ್ಟು ಜನ ತಮ್ಮವರಿಗೆ ಸಹಾಯ ಮಾಡಲಿಕ್ಕೆ ಒಂದು ಅಧಿಕಾರದಲ್ಲಿ ಇರುವವರು ಬೇಕು. ಅವರು ತ್ಯಾಗವೇ ಮಾಡಿರ್ತಾರೆ ಸ್ವಲ್ಪ ಮಟ್ಟಿಗೆ. ಆದರೆ ಅದು ಮೋಕ್ಷದ ಕಡೆಗೆ ಸಾಗಬೇಕಾದ ಯೋಗ ಇಲ್ಲದೆ ಹೋದರೆ ಆ ಕರ್ಮ ತ್ಯಾಗಕ್ಕೆ ಯಾವ ಅರ್ಥವೂ ಇಲ್ಲ ಅಂತಾಗುತ್ತೆ. ಅದಕ್ಕೆ ಹೇಳಿದ್ದು ಕೇವಲ ಕರ್ಮತ್ಯಾಗ ಅನ್ನೋದು ನರಕ ಫಲ ಏವ. ಅದು ದೇವರು ಕೊಟ್ಟಂತಹ ಮಹಾ ಸಾಧನ ಶರೀರವನ್ನ ಯಾವುದೋ ಒಂದು ಸಣ್ಣ ಲೋಕದ ಫಲಕ್ಕಾಗಿ ಅವನದನ್ನು ಬಲಿ ಕೊಟ್ಟ ಅಂದ್ರೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ದಕ್ಕೆ ಪ್ರತ್ಯುಪಕಾರವನ್ನು ಮಾಡದೆ ಅನಗತ್ಯವಾದ ಸ್ಥಳದಲ್ಲಿ ಅದನ್ನು ವ್ಯಯಗೊಳಿಸಿದ ಅನ್ನೋದಕ್ಕೋಸ್ಕರ ಕೊಟ್ಟವನಿಗೆ ಎಷ್ಟು ಕೋಪ ಬರುತ್ತೆ, ತೃಪ್ತಿ ಬರುವುದಿಲ್ಲ. ಅವನೇನೋ ಒಂದಕ್ಕೆ ಡೊನೇಟ್ ಮಾಡ್ತಾನೆ, ಅವನು ಅದಕ್ಕೆ ಬಳಸೋದು ಬಿಟ್ಟು ಇನ್ಯಾವುದಕ್ಕೋ ಬಳಸ್ತಾನೆ. ಅದು ಒಳ್ಳೇದೇ ಆಗಿರ್ಬೋದು, ಆದ್ರೆ ತನ್ನ ಹತ್ರ ಕೇಳದೆ ತಾನು ಯಾವ ಉದ್ದೇಶದಿಂದ ಕೊಟ್ಟು ಅದು ಪರಿಪೂರ್ಣ ಆಗಬೇಕು, ತನಗೆ ಯಾವುದೋ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ಸಂಗತಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿಯೂ ಕೊಟ್ಟ ದುಡ್ಡನ್ನು ಬೇರೆ ಯಾವುದಕ್ಕೂ ಬಳಸಿದಾಗ ಹೇಗೆ ಯಜಮಾನ ಕೋಪಗೊಳ್ತಾನೋ ಹಾಗೆ ಭಗವಂತ ಸಾಧನೆಗೋಸ್ಕರ ಕೊಟ್ಟ ಶರೀರವನ್ನ ದುರುಪಯೋಗ ಮಾಡಿಕೊಂಡು ಇನ್ಯಾವುದಕ್ಕೂ ಬಳಸಿಕೊಂಡಾಗ, ಇನ್ಯಾವುದಕ್ಕೂ ಅಂದ್ರೆ ಅನರ್ಥ ಅಲ್ಲದೆ ಇದ್ರೂ ಕೂಡ ವ್ಯರ್ಥವಾದದ್ದಕ್ಕೆ ಬಳಸಿಕೊಂಡ ಅನ್ನುವ ಕಾರಣಕ್ಕಾಗಿ ಅವನಿಗೆ ನರಕವೇ ಫಲ. ಹೀಗೆ ಬಹಳ ಅಪರೂಪದ ಸಂಗತಿಗಳನ್ನ ಈ ಪದ್ಯ ನಿರೂಪಣೆ ಮಾಡುತ್ತೆ. ಕರ್ಮಯೋಗವಿಲ್ಲದ ಸನ್ಯಾಸ ಬರೀ ದುಃಖಕ್ಕೆ ಕಾರಣ, ಯೋಗ ಸಹಿತವಾದ ಸನ್ಯಾಸ ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ ಹಾಗಾಯಿತು. ಇಲ್ಲಿ ಸ್ವಲ್ಪ ಬ್ರಹ್ಮ ಅಂದ್ರೆ ಯೋಗಯುಕ್ತೋ ಮುನಿರ್ ಬ್ರಹ್ಮ, ಬ್ರಹ್ಮ ಶಬ್ದಕ್ಕೆ ಆಚಾರ್ಯರ ಪರಂಪರೆಯಲ್ಲಿ ಪೂರ್ವದವರು ಮುನಿ ಅಂದ್ರೆ ಸನ್ಯಾಸಿ ಆಗತ್ತೆ, ಬ್ರಹ್ಮ ಅಂದ್ರೆ ಸನ್ಯಾಸ ಅಂತ ಅರ್ಥ ಕೊಡ್ತಾರೆ. ಮೌನದಲ್ಲಿರುವ ಸನ್ಯಾಸಿ, ಮುನೀಂದ್ರನೇ ಸನ್ಯಾಸಿ. ಆದರೆ ಆ ಅರ್ಥ ಅನಗತ್ಯ. ಬ್ರಹ್ಮ ಅಂದ್ರೆ ಸನ್ಯಾಸ ಅಂತ ಅರ್ಥ ಮಾಡುವ ಯಾವ ಕಾರಣವೂ ಇಲ್ಲಿ ಕಾಣಲ್ಲ. ಆದರೆ ಹಾಗರ್ಥ ಹೇಳಿ ಏನೇನೋ ಅವರಲ್ಲೇ ಚರ್ಚೆ ಇದೆ, ಅವರ ಶಿಷ್ಯರಲ್ಲೇ ಮುನಿ ಅಂತ ಅನ್ನುವಾಗ್ಲೇ ಸನ್ಯಾಸ ಶಬ್ದ ಅರ್ಥ ಬಂದಿದೆ ಅಂದಮೇಲೆ ಬ್ರಹ್ಮ ಅಂದ್ರೆ ಮುಖ್ಯ ಅರ್ಥವನ್ನೇ ಇಟ್ಕೊಳ್ಬೇಕು, ಯಾಕೆ ಬೇರೆ ಅರ್ಥ ಮಾಡಬೇಕು, ಸನ್ಯಾಸ ಅಂತ ಅರ್ಥ ಕೊಟ್ಟು ಒದ್ದಾಡಬೇಕು ಅಂತ ಅವರ ಪರಿವಾರದವರೇ ಅರ್ಥವನ್ನ ಬಿಡಿಸಿ ಹೇಳಿದ್ದಾರೆ. ಅಧಿಗಚ್ಛತೆ ಅನ್ನೋ ಶಬ್ದ ಅದರ ಬ್ರಹ್ಮ ಶಬ್ದದ ಅರ್ಥಕ್ಕೆ ಅರ್ಥ ಅಲ್ಲ ಅಂತ. ಸನ್ಯಾಸವನ್ನ ಕಾಣುವುದು ಅಂತ ಏನರ್ಥ, ಎರಡಿದೆ. ಅಧಿಗಚ್ಛತೆ ಅಂದ್ರೆ ಹೊಂದುವುದು, ಮೊದಲು ನೋಡುವುದು ಆಮೇಲೆ ಹೊಂದುವುದು ಅಂತ ಅರ್ಥ. ಆದರೆ ಈ ಅರ್ಥದಲ್ಲಿ ಅಧಿಗಚ್ಛತೆ ಅಂದ್ರೆ ಮನಗಾಣ್ತಾನೆ, ನೋಡ್ತಾನೆ ಅನ್ನುವ ಅಭಿಪ್ರಾಯಕ್ಕೆ ಏನು ವಿಶೇಷ ಫಲ ಇಲ್ಲ, ವಿಶೇಷ ಬೆಲೆ ಇಲ್ಲ. ಬ್ರಹ್ಮ ಕಾಣ್ತಾನೆ, ಬ್ರಹ್ಮನನ್ನು ಹೊಂದುತ್ತಾನೆ. ಸನ್ಯಾಸ ಕಾಣುತ್ತೆ, ಸನ್ಯಾಸವನ್ನು ಹೊಂದುತ್ತಾನೆ. ಅದು ಫಲವಾ? ಸನ್ಯಾಸ ಹೊಂದುವುದೇ ಒಂದು ಮಹಾಫಲವಾ? ಇಷ್ಟು ತನಕ ಹೇಳಿದ್ದಾರೆ. ಭಗವಂತನನ್ನು ಪಡೆಯುವುದೇ ಮೋಕ್ಷೋಪಾಯದ ದಾರಿಯಾಗಿ ಮೋಕ್ಷ ಫಲವೇ ಮಹಾಫಲ ಅಂತ ಅಷ್ಟು ಹೇಳಿದ್ಮೇಲೂ ಬ್ರಹ್ಮ ಶಬ್ದಕ್ಕೆ ಬೇರೆ ಅರ್ಥ ಮಾಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಪ್ರಮಾದಿನೋ ಬಹಿಶ್ಚಿತ್ತಾಃ ಪಿತುನಾ ಕಲಹೋತ್ಸುಕಾಃ ಸನ್ಯಾಸಿನೋಪಿ ದೃಶ್ಯಂತೆ ದೈವ ಸಂದೂಷಿತಾಶಯಾಃ ಅಂತ ಒಬ್ರು ವಾರ್ತಿಕವನ್ನು ಬರೆದಿದೆ. ಸನ್ಯಾಸದಲ್ಲಿ ಇದ್ರೂ ಕೂಡ ಚಿತ್ತಶುದ್ಧಿ ಇಲ್ಲದರೆ ಜ್ಞಾನ ಯೋಗ ಬರುವುದಿಲ್ಲ. ಕರ್ಮದಿಂದ ಚಿತ್ತಶುದ್ಧಿ ಉಂಟಾಗುತ್ತೆ, ಆದರೆ ಸನ್ಯಾಸಿಗೆ ಕರ್ಮದ ಯೋಗ ಇಲ್ಲ. ಆದ್ರಿಂದ ಕೊನೆಗೆ ಅದೂ ಇಲ್ಲ ಇದೂ ಇಲ್ಲ ಅಂತ ಒಂದು ರೀತಿ ಅಸಂತುಷ್ಟವಾದ ಸ್ಥಿತಿಗೆ ಬಂದು ಇಳೀತಾರೆ ಅಂತ. ಉಭಯತೋ ಭ್ರಷ್ಟ.
ಆದ್ರಿಂದಾಗಿ ಬರೀ ಸನ್ಯಾಸ ಅನ್ನೋದು ದುಃಖಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ದು. ಕೆಲವು ಸನ್ಯಾಸಿಗಳು ಅಧ್ಯಾತ್ಮದಲ್ಲಿ ಎಚ್ಚರವೇ ಇರುವುದಿಲ್ಲ, ಪ್ರಮಾದಿನಃ ಬಹಿಸ್ಥಿತಾ, ಹೊರಗಿನ ಲೌಕಿಕ ವ್ಯವಹಾರವನ್ನೇ ಪ್ರಧಾನ ವಿಷಯ ಅಂತ ಭಾವಿಸಿ ಮಾಡ್ತಿರ್ತಾರೆ. ಪಿಶುನಾಹ, ಒಬ್ರಿಗೊಬ್ರು ದೂರ ಹೇಳ್ಕೊಳ್ತಾ ಇರ್ತಾರೆ. ಕಲಹೋತ್ಸುಕಾಹ, ಗಲಾಟೆ ಮಾಡೋದ್ರಲ್ಲಿ ಬಹಳ ಹುಮ್ಮಸ್ಸು, ನಂದು ನಂದು ನಂದು. ಸನ್ಯಾಸದಲ್ಲಿದ್ದು ಕೂಡ ಗಲಾಟೆ ಕೋರ್ಟಲ್ಲಿರುತ್ತೆ. ಸಜ್ಜನಿಕೆಯ ಗಂಧಗಾಳಿ ಇರುವುದಿಲ್ಲ, ಜಗಳ ಗಂಟರಾಗಿರ್ತಾರೆ. ದೈವ ಸಂದೋಷಿತಾಶಯ, ದೇವರು ಅನ್ನೋದು ಯಾರಿಗೂ ಬೇಡ. ನಮ್ಮ ನಮ್ಮ ಸಿದ್ಧಾಂತಗಳು, ನಮ್ಮ ನಮ್ಮ ಪ್ರತಿಷ್ಠೆಗಳು, ನಮ್ಮ ನಮ್ಮ ಮಠಗಳು, ನಮ್ಮ ನಮ್ಮ ಮತಗಳು, ನಮ್ಮ ನಮ್ಮ ಅಭಿಪ್ರಾಯಗಳೇ ಪ್ರಮುಖವಾಗತ್ತೆ ಹೊರತು ದೇವರು ಮರ್ತೇ ಹೋಗಿರುತ್ತೆ ಅಂತ ಹೀಗೆ ಒಂದು ಎಚ್ಚರಿಕೆ ಕೊಟ್ಟು ಅದೇ ದುಃಖ. ಯಾಕೆ ಬರೀ ಸನ್ಯಾಸದಿಂದ ಆದ್ರೂ ಕೂಡ ಒಂದಿಷ್ಟು ಉಪಯೋಗ ಇದೆಯಲ್ವಾ ಅಂದ್ರೆ, ಇದೆಲ್ಲ ಎಡವಟ್ಟು ಸೇರ್ಕೊಳುತ್ತೆ. ಭಗವತ್ ಪ್ರಜ್ಞೆ ತಪ್ಪಿದಾಗ ಹೊರಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆಶ್ರಮ ಅನ್ನೋದು ಒಂದು ವ್ಯಾಪಾರದ ಸೆಂಟರ್ ಆಗ್ಬಿಡುತ್ತೆ. ಅನೇಕ ಪ್ರಮಾದಗಳಲ್ಲಿ ನಡೀಲಿಕ್ಕೆ ಶುರುವಾಗುತ್ತೆ. ಒಬ್ರಿಂದ ಒಬ್ರು ಕಿವಿಗೆ ಚುಚ್ಚಿಕೊಂಡು, ಹಿತ್ತಾಳೆ ಕಿವಿಯಿಂದ ಎಲ್ಲ ಕೇಳಿಸಿಕೊಂಡು ಎಲ್ಲರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಮೂಡಿಸಿಕೊಳ್ಳುವುದಾಗತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಸೆಡವಿನಿಂದ ಕಲಹದಲ್ಲೇ ಬೀಳುವುದಾಗತ್ತೆ. ಕಲಹವೇ ದೊಡ್ಡ ಉದ್ಯೋಗವಾಗಿ ದೇವತೆಗಳನ್ನು ದೇವರನ್ನು ನಿಂದಿಸುತ್ತಾ ಅಥವಾ ಅದರ ಮಹಿಮೆಗೆ ಒತ್ತು ಕೊಡದೆ ಅದಕ್ಕೆ ಬೇರೆನೇ ಮುಖವಾದ ಒಂದು ದಾರಿಯನ್ನು ಕಲ್ಪಿಸಿಕೊಳ್ಳುವುದಾಗತ್ತೆ. ಇದು ಸನ್ಯಾಸಕ್ಕೆ ಯೋಗ್ಯವಲ್ಲ. ಇಂಥ ಸನ್ಯಾಸ ಅನ್ನೋದು ನರಕಕ್ಕೆ ಕಾರಣವಾಗುತ್ತೆ. ಸನ್ಯಾಸ ವೇಷ ಇದೆ, ಆದ್ರೆ ಇದೆಲ್ಲ ವ್ಯವಸ್ಥೆ ಇದೆ. ಇದ್ಯಾವ ವ್ಯವಸ್ಥೆಯೂ ಇಲ್ಲ, ಆದ್ರೆ ಅವನ ಹತ್ರ ಸನ್ಯಾಸವೂ ಇಲ್ಲ ಅಂದ್ರು, ಅಂದ್ರೆ ಯತ್ಯಾಶ್ರಮ ಇಲ್ಲ ಅಂದ್ರು ಅವನು ಸನ್ಯಾಸಿನೇ. ಹೀಗೆ ಸನ್ಯಾಸವನ್ನ ಎಲ್ಲಿಯೂ ಯತ್ಯಾಶ್ರಮ ಅಂತ ಗೀತೆ ನಿರೂಪಣೆ ಮಾಡಿಯೇ ಇಲ್ಲ. ಇದೆಲ್ಲ ಕಡೆಯಲ್ಲೂ ಕೂಡ ಬೌದ್ಧಿಕವಾದ ಸನ್ಯಾಸವನ್ನೇ ಹೇಳ್ತಾ ಇರೋದು. ಆ ಸನ್ಯಾಸದಿಂದಲೇನೆ ಹೊರಗಿನ ವೇಷದ ಸನ್ಯಾಸಕ್ಕೆ ಅರ್ಥ ಬರುವುದು ಅಂತ. ಇನ್ನು ಈ ಶಬ್ದಗಳಿಗೆ ಏನೇನೋ ಅರ್ಥ ಮಾಡಿಕೊಂಡ ಪದಗಳಿವೆ. ಆಚಾರ್ಯರ ಕೃತಿಯನ್ನ ಸುಮ್ಮನೆ ಒಂದ್ಸಲ ಓದ್ತಾ ಹೋಗಿ. ಈ ವಿಷಯದಲ್ಲಿ 6 ಅಧ್ಯಾಯಗಳಿಗೆ ಆಚಾರ್ಯರು ಏನು ವಿವರಣೆ ಕೊಟ್ಟಿದ್ದಾರೆ, ಅದರಲ್ಲಿ 3 ಆಚಾರ್ಯರ ವಿವರಣೆಗಳಲ್ಲಿ ಬರುವ ಸಾಧಕ ಬಾಧಕಗಳನ್ನ ಚಿಂತಿಸಿ ಅತ್ಯಂತ ಸುಂದರವಾಗಿ ವಿಮರ್ಶೆ ಮಾಡಿದ್ದಾರೆ. ಅದನ್ನ ನೀವು ನೋಡಿ. ಕೊನೆಗೆ ಮಹಾಬಾಹೋ, ಓ ಅರ್ಜುನನೇ, ಕರ್ಮಯೋಗದ ಸಹಯೋಗ ಇಲ್ಲದೆ ದ್ವಂದ್ವಾತೀತತೆಯ ಸನ್ಯಾಸ ಕೇವಲ ಏನು ಮಾಡ್ತಾ ಇಲ್ಲ, ಅದು ದುಃಖಕ್ಕೆ ಕಾರಣವಾಗುತ್ತೆ. ಅಂದ್ರೆ ಪ್ರಜ್ಞೆ ಇಲ್ಲದೆ ಎಷ್ಟು ತ್ಯಾಗ ಮಾಡಿದ್ರು, ಭಗವಂತನ ಸಂಪರ್ಕ ಇಲ್ಲದೆ, ಅದು ವಿಹಿತ ಕರ್ಮ ಅಲ್ಲದೆ ಇದ್ದದ್ರಿಂದ ಅವನಿಗೆ ದೋಷವನ್ನೇ ತಂದುಕೊಡುತ್ತೆ. ವಿಹಿತ ಕರ್ಮ ತ್ಯಾಗ ಮಾಡಿದರೆ ಹೇಗೆ ದೋಷವೋ ಹಾಗೇನೆ ಸನ್ಯಾಸದಲ್ಲಿ ವಿಹಿತವಾಗಿ ಇಲ್ಲದೆ ಇದ್ರೂ ದೋಷವೇ. ಅದರಿಂದಾಗಿ ವಿಹಿತ ಕರ್ಮಾನುಷ್ಠಾನವೆಂಬ ಯೋಗದಿಂದ ಕೂಡಿದ ಮುನಿಯು, ದ್ವಂದ್ವಾತೀತವಾದ ಸನ್ಯಾಸಿಯು ಅಚಿರೇಣ ವಿಳಂಬ ಮಾಡದೆ ಭಗವಂತನನ್ನು ಹೋಗಿ ಸೇರ್ತಾನೆ. ಅಂದ್ರೆ ಸನ್ಯಾಸಿಗೂ ಒಂದಿಷ್ಟು ಕರ್ಮಗಳಿವೆ, ಒಂದಿಷ್ಟು ಜವಾಬ್ದಾರಿಗಳಿವೆ. ಯೋಗಯುಕ್ತ ಅಂತ ಅದಕ್ಕೆ ಶಬ್ದ ಬಳಸಿದ್ದು. ಅಂದ್ರೆ ಉಪಾಯದಿಂದ ಕೂಡಿದ ಕರ್ಮಗಳನ್ನು ಮಾಡಬೇಕು. ಅನುಪಯುಕ್ತವಾದ ಕರ್ಮಗಳನ್ನು ಮಾಡಿ ಮನಸ್ಸೆಲ್ಲ ಹಾಳು ಮಾಡಿಕೊಳ್ಬಾರದು. ನಚಿರೇಣ ವಿಳಂಬ ಮಾಡದೆ ಬ್ರಹ್ಮನನ್ನು ಅಧಿಗಚ್ಚತಿ, ಸಾಕ್ಷಾತ್ಕರಿಸಿಕೊಳ್ತಾನೆ. ನಚಿರೇಣ ಇನ್ನೊಂದು ಅರ್ಥದಲ್ಲಿ ಬ್ರಹ್ಮನನ್ನು ಹೋಗಿ ಸೇರ್ತಾನೆ ಫಸ್ಟ್, ಆಮೇಲೆ ಅವನಲ್ಲಿ ತನ್ನನ್ನ ಒಪ್ಪಿಸಿಕೊಳ್ತಾನೆ ಅಂತ. ಇಷ್ಟು ಈ ಪದ್ಯದ ಅರ್ಥ. ಇನ್ನು ಮುಂದೆ ಯೋಗಯುಕ್ತೋ ಮುನಿರ್ಬ್ರಹ್ಮನಚರಿ ವಿಶುದ್ಧಾತ್ಮ ಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ ಅನ್ನುವ ಅರ್ಥದಲ್ಲಿ ಮುಂದಿನ ಪದ್ಯಗಳು ಬರುತ್ತೆ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು. ಹರೇ ರಾಮ.